ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಜನ್ಮದಿನಾಚರಣೆ ಎಲ್ಲ ವರ್ಷಗಳೂ ನಡೆಯುತ್ತೆ. ಪೈಗಂಬರ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇಸ್ಲಾಮಿನ ಕೊನೆಯ ಪ್ರವಾದಿ, ಸರ್ವಶ್ರೇಷ್ಠ ನಾಯಕ, ಜಗತ್ತಿನ 170 ಕೋಟಿ ಮುಸಲ್ಮಾನರು ಅತಿ ಶ್ರೇಷ್ಠ ವ್ಯಕ್ತಿಯಾಗಿ ಗೌರವ ಕೊಡುವಂಥ ನಮ್ಮ ದಾರ್ಶನಿಕ ನಾಯಕ ಸಯ್ಯದನಾ ಮುಹಮ್ಮದ್ ರಸೂಲುಲ್ಲಾಹಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜನ್ಮದಿನಾಚರಣೆ ಎಲ್ಲ ವರ್ಷಗಳು ನಡೆಯುತ್ತೆ. ನಮ್ಮ ಬ್ಯಾಂಗ್ಳೂರಲ್ಲೂ ಇದು YMC ಗ್ರೌಂಡು, ಶಿವಾಜಿನಗರು, ಕುದ್ದೂಸ ಮೈದಾನದಲ್ಲಿ ನಡೀತಾ ಇತ್ತು. 3 ಕಮಿಟಿಯವರು ಮಾಡ್ತಾಯಿದ್ರು. ಈ ವರ್ಷದ ಸ್ಪೆಷಲ್ ಏನಂತ ಹೇಳಿದರೆ, ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹುಟ್ಟಿ 1500 ವರ್ಷ ತುಂಬ್ತಾ ಇದೆ. ಆದ್ದರಿಂದ ಜಾಗತಿಕ ಮಟ್ಟದಲ್ಲಿ 1500ನೇ ಜನ್ಮದಿನಾಚರಣೆಯನ್ನು ಮಾಡ್ತಾ ಇದ್ದೀವಿ. ಆದ್ದರಿಂದ 3 ಕಮಿಟಿಯವರು ಸೇರಿ ಮತ್ತು ಬೆಂಗಳೂರಿನ ಎಲ್ಲ ನಮ್ಮ ಉಲಮಾಗಳು ಮತ್ತು ಎಲ್ಲ ದರ್ಗಾಗಳು, ಮಸೀದಿ ಪದಾಧಿಕಾರಿಗಳು, ಮುಸ್ಲಿಂ ರಾಜಕಾರಣಿಗಳು ಎಲ್ಲರೂ ಸೇರಿ ಪ್ಯಾಲೇಸ್ ಗ್ರೌಂಡಲ್ಲಿ ನಾಳೆ ಐತಿಹಾಸಿಕವಾದಂತಹ ಇಂಟರ್ನ್ಯಾಷನಲ್ ಮೀಲಾದ್ ಕಾನ್ಫರೆನ್ಸ್, ಅಂತಾರಾಷ್ಟ್ರೀಯ ಮೀಲಾದ್ ಸಮಾವೇಶ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಜನ್ಮದಿನಾಚರಣೆ ಮಾಡ್ತಾಯಿದ್ದೀವಿ. ಇಲ್ಲ ನೋಡಿ, ಎಲ್ರಿಗೂ ಒಂದೊಂದು ಸೆಂಟ್ರ್ ಇರುತ್ತೆ. ಕ್ರಿಶ್ಚಿಯನ್ರಿಗೆ ವ್ಯಾಟಿಕನ್ ಸಿಟಿ ಇದ್ದಂಗೆ, ಮುಸಲ್ಮಾನರದ್ದು ಮಕ್ಕಾ ಮದೀನಾ ಅಂತ ಹೇಳಿದರೆ ಒಂದು ಗೌರವ ಇರುವಂಥ ಒಂದು ಜಾಗ. ಅಲ್ಲಿನ ಇಮಾಮರುಗಳಿಗೆ, ಅದೇ ರೀತಿ ಅಲ್ಲಿನ ಧಾರ್ಮಿಕ ಗುರುಗಳಿಗೆ ಪ್ರತ್ಯೇಕವಾದಂಥ ಗೌರವ ಇರುತ್ತೆ. ಎಲ್ಲರೂ ಹಜ್ಜಿಗೆ ಹೋಗ್ತೀವಿ, ನಾವು ಉಮ್ರಾಕ್ಕೆ ಹೋಗ್ತೀವಿ. ಬಡವರಿಗೆ ಎಲ್ರಿಗೂ ಹಜ್ಜಿಗೆ ಹೋಗೋಕ್ಕಾಗಲ್ಲ. ಅದೇ ಬಾಗ್ದಾದ್ ಶರೀಫ್ ಅಂತೇಳಿ ಜಗತ್ತಿನ ಅತಿ ದೊಡ್ಡ ಸೂಫಿಸ್ ಅಂತ ಶೇಖ್ ಅಬ್ದುಲ್ ಖಾದರ್ ಜೀಲಾನಿ ಅಂತೇಳಿ ಅವರ ಪಾರ್ಥಿವ ಶರೀರ ಇರುವಂತಹ ಅಲ್ಲಿ ದರ್ಗಾ ಇದೆ. ಅಲ್ಲೂ ದುಡ್ಡಿದ್ದವರು ಹೋಗ್ತಾರೆ, ಇಲ್ಲದವರ ಬಡವರಿಗೆ ಅಂಥ ಅವಕಾಶ ಇರಲ್ಲ. ಅದಕ್ಕೆ ನಾವೆಲ್ಲ ಬ್ಯಾಂಗ್ಳೂರವರಿಗೂ ಅವರಿಗೆ ಒಂದು ದರ್ಶನಕ್ಕಾಗಿ ನಾವು ಮದೀನಾದಿಂದ, ಬಾಗ್ದಾದ್ ಶರೀಫಿನಿಂದ ಅಲ್ಲಿನ ಯಾರು ಗೌರವ ಸ್ಥಾನದಲ್ಲಿರುವಂಥ ಮೈನ್ ಯಾರಿದ್ದಾರೆ ಅವರನ್ನು ನಾವು ಆಹ್ವಾನ ನೀಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ. ಆವಾಗ ಅವರು ದುವಾ ಮಾಡ್ತಾರೆ, ಭಾರತದ ಸೌಂದರ್ಯವನ್ನು ಅವರು ಹೇಳ್ತಾರೆ. ಅದೇ ರೀತಿಯಲ್ಲಿ ಭಾರತದ ಏಕತೆಯ ಬಗ್ಗೆ, ಹಿಂದೂ ಮುಸಲ್ಮಾನರ ಶಾಂತಿ ಸೌಹಾರ್ದತೆ ಬಗ್ಗೆ ಇದನ್ನೆಲ್ಲ ಅವರು ಹೇಳ್ತಾರೆ. ಹಲವಾರು ಸಂದರ್ಭದಲ್ಲೂ ಬಂದಿದ್ದಾರೆ. ಇಡೀ ಭಾರತದ ಶ್ರೇಷ್ಠ ಎಲ್ಲ ಉಲಮಾ ನಾಯಕರು, ಸೂಫಿ ಸಂತರು ಭಾಗವಹಿಸ್ತಾರೆ. ಕಿಚುಚಾ ಶರೀಫ್, ಬರೇಲಿ ಶರೀಫ್, ಅಜ್ಮೀರ್ ಶರೀಫ್ ತಮಿಳುನಾಡು, ಅದೇ ರೀತಿ ಕೇರಳದ ಸಮಸ್ತ ಉಭಯ ಸಮಸ್ತಗಳು ಎಲ್ಲ ನಾಯಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಅವರೆಲ್ಲರೂ ಇಸ್ಲಾಮಿನ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಸಂದೇಶವನ್ನು ಹೇಳ್ತಾರೆ. ಅವರ ಸಂದೇಶ ಇಲ್ಲಿ ಸಮಾನತೆ, ಶಾಂತಿ, ಸಹಿಷ್ಣುತೆ, ಸಾಬಾಳ್ವೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ವಿಶ್ವ ಶಾಂತಿಗೆ ಅವರು ಕೊಟ್ಟಂತಹ ಕೊಡುಗೆ ಅಪಾರ, ಅನನ್ಯ. ಅದನ್ನು ಅಂಥ ಒಬ್ಬ ಜಗತ್ತಿನ ದೊಡ್ಡ ಮಾನವತಾವಾದಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಸಂದೇಶವನ್ನು ಅವರು ಹೇಳ್ತಾರೆ ಇಡೀ ಜಗತ್ತಿಗೆ. ಇಲ್ಲ, ಮುಸ್ಲಿಂ ಬಾಂಧವರು ತುಂಬ ಸಡಗರ ಸಂಭ್ರಮದಿಂದ ಈ ಕಾರ್ಯಕ್ರಮವನ್ನು ಎಲ್ಲ ಕಡೆಯಲ್ಲೂ ಹಮ್ಮಿಕೊಳ್ತಾ ಇದ್ದಾರೆ. ಒಂದೊಂದು ಮೊಹಲ್ಲಾದಲ್ಲೂ ನಡೀತಾ ಇದೆ, ಎಲ್ಲ ಮಸೀದಿಯಲ್ಲೂ ನಡೆಯುತ್ತದೆ. ಯಾಕೆಂದರೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜನ್ಮದಿನಾಚರಣೆ ಅಂತ ಹೇಳಿದರೆ VP ಸಿಂಗ್ ಸರ್ಕಾರನೇ ಅದಕ್ಕೆ ರಜೆ ಘೋಷಣೆ ಮಾಡಿದೆ. ನ್ಯಾಷನಲ್ ರಜೆ ಇದೆ, ಅದು ನಿಮಗೆಲ್ಲ ರಜೆ ಆವತ್ತು, ನೀವೆಲ್ಲ ಖುಷಿ ಪಡಬೇಕು. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಜನ್ಮದಿನಾಚರಣೆ ಒಂದು ರಜೆನೂ ಇದೆ, ಎಲ್ಲ ವರ್ಷವೂ ನಡೀತಾ ಇದೆ. ಯಾರೋ ಒಬ್ಬರು ಇದು ಕೊಟ್ಟಿದ್ದಾರೆ ಸರ್ಕಾರಕ್ಕೆ, ಸರ್ಕಾರದ ಮೇಲೆ ನಾವು ಮಾತಾಡ್ತೀವಿ. ಅದೇ ರೀತಿಯಲ್ಲಿ ವೀಸಾ ಅದರ ಫಾರ್ಮಾಲಿಟೀಸ್ ಏನಿದೆಯೋ ಅದೇ ರೀತಿಯಲ್ಲಿ ನಾವು ಕಾರ್ಯಕ್ರಮ ಮಾಡ್ತೀವಿ. ನಾವು ಯಾವತ್ತೂ ಕಾನೂನನ್ನು, ನಿಮ್ಗೆ ಗೊತ್ತಿದೆ ನಮ್ಮ ಇಸ್ಲಾಮಿಕ ಕಾರ್ಯಕ್ರಮಗಳು ಎಲ್ಲೂ ಕಾನೂನು ಉಲ್ಲಂಘನೆ ಮಾಡಿ ಅಥವಾ ಇದು ಉದ್ರೇಕಕಾರಿ ಇದೆಲ್ಲ ಇಸ್ಲಾಮಿನ ಯಾವುದೇ ಇದಿರಲ್ಲ. ಅದು ಅಲ್ಲದೆ ಈ ಕಾರ್ಯಕ್ರಮ ಸಂಪೂರ್ಣವಾಗಿ ಒಂದು ಆಧ್ಯಾತ್ಮಿಕ ಒಂದು ಗ್ಯಾದರಿಂಗ್, ಅದು ಸ್ಪಿರಿಚುವಲ್ ಗ್ಯಾದರಿಂಗ್. ಅದು ಆದ್ದರಿಂದ ಆಧ್ಯಾತ್ಮಿಕ ನಾಯಕರೇ ಇರ್ತಾರೆ, ಉಲಮಾಗಳು ಮಾತ್ರ ಇರ್ತಾರೆ. ಅಲ್ಲಿ ಸ್ಟೇಜಲ್ಲಿ ಯಾರು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಬರ್ತಾರೆ. ಅದನ್ನು ಬಿಟ್ಟರೆ ಬೇರೆ ಯಾವುದೇ ರಾಜಕಾರಣಿಗಳು ವೇದಿಕೆಯಲ್ಲಿರಲ್ಲ. ವೇದಿಕೆಯಲ್ಲಿ 250 ಉದ್ದಾಮ ವಿದ್ವಾಂಸರಿರ್ತಾರೆ. ಇಸ್ಲಾಮಿನ ಉಲಮಾಗಳು ಅಂತ ಹೇಳ್ತೀವಿ, ವಿದ್ವಾಂಸರು ಅವರು ಮಾತ್ರ ಇರ್ತಾರೆ. ಸಂಪೂರ್ಣವಾದ ಆಧ್ಯಾತ್ಮಿಕ ಸ್ಪಿರಿಚುವಲ್ ನೈಟ್ ಆಗಿರುತ್ತೆ ಆವತ್ತು ನಡೀತಾ ಇರೋದು. ಲಕ್ಷಾಂತರ ಜನರು ಸೇರ್ಬೋದು, ಇಲ್ದಿದ್ರು ಮೀಲಾದ್ ನಬಿಗೆ YMCಯಲ್ಲೇ ಲಕ್ಷಾಂತರ ಜನರು ಸೇರ್ತಾರೆ. ಇದು 3 ಸೇರಿ ಮಾಡ್ತಾ ಇರೋದು. ಬ್ಯಾಂಗ್ಳೂರಿನ ಅಧಿಕೃತವಾದಂಥ ಒಂದು ಮೀಲಾದ್ ಕಾರ್ಯಕ್ರಮ. ಎಲ್ಲ ನಾಯಕರು ಸೇರ್ತಾರೆ, ಅದರಿಂದ ಲಕ್ಷಾಂತರ ಜನರು ಬರ್ತಾರೆ. ಪೊಲೀಸ್ ಅವರು ಬೇಕಾದಂಥ ಬಂದೋಬಸ್ತ್ ಮಾಡಿದ್ದಾರೆ. ಸರ್ಕಾರ ನಮಗೆ ಒಳ್ಳೆಯ ಸವಲತ್ತೆಲ್ಲ ಮಾಡಿದೆ. ಜಮೀರ್ ಅಹಮದ್ ಸಾಹೇಬರು ಮತ್ತು ನಸೀರ್ ಅಹಮದ್ ಸೇರಿ ನಮಗೇನೆಲ್ಲ ಸವಲತ್ತನ್ನು ಮಾಡಿಕೊಡಬೇಕು ಅದೆಲ್ಲ ಮಾಡಿಕೊಟ್ಟಿದ್ದಾರೆ ಸರ್ಕಾರ ಕಡೆಯಿಂದ. ಅದಕ್ಕೆ ಸರ್ಕಾರ ಕೃತಜ್ಞತೆ ಇದೆ. ಅದರೊಟ್ಟಿಗೆ ನಮ್ಮ ವಿದೇಶಿ ನಮ್ಮ ಆಹ್ವಾನಿತರು ಅದರ ಬಗ್ಗೆ ಏನು ಮಾಡಬೇಕು, ನಾವೀಗ ಇದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ನಾವು ಆಹ್ವಾನ ನೀಡಿದ್ದೀವಿ. ಮತ್ತು ವೀಸಾ ಇದೆಲ್ಲ ಮಾಡೋದು ನಾವಲ್ಲ, ಯಾರು ನಾವು ಆಹ್ವಾನ ಕೊಡ್ತೀವಿ ಅವರಲ್ಲಿಂದ ವೀಸಾ ಇದು ಮಾಡಿ ಅಪ್ಲೈ ಮಾಡಿ ಬರ್ತಾರೆ.
ಅದು ಈ ನಾವು ಜಮೀರ್ ಅಹಮದ್ ಸಾಹೇಬರು ಕೊಡೋದಲ್ಲ, ಜಾಯಿಂಟ್ ಮಿಲಾದ್ ಸಮಿತಿಯವರು ವೀಸಾ ಕೊಡೋದಲ್ಲ. ವೀಸಾ ಅವರೇ ತಗೊಂಡು ಅವರು ಬರ್ತಾರೆ. ಆ ವೀಸಾದ ಏನು ಇದಿದೆ, ಕಾನೂನು ಉಲ್ಲಂಘಿಸುವಂಥ, ಕಾನೂನಿಗೆ ವಿರುದ್ಧ ಆಗುವಂಥ ಯಾವುದೇ ಕೆಲಸ ಆಗಲ್ಲ. ಯಾಕೆಂದರೆ ನಾವು ಈಗ ಆಚರಣೆ ಮಾಡ್ತಾ ಇರೋದು ಪೈಗಂಬರ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜನ್ಮದಿನಾಚರಣೆ. ಆ ಜನ್ಮದಿನ ಅವರೇ ಹೇಳ್ತಾರೆ, ನಿಮ್ಮನ್ನು ಆಳುವ ಯಾವುದೇ ವರ್ಗವಾಗಿರಲಿ ಅವರಿಗೆ ಗೌರವ ಕೊಡಬೇಕು ಅಂತ. ಆಳುವ ವರ್ಗದ ಯಾವುದೇ ಕಂಡೀಷನ್ಸ್ ಇದ್ರೂ ನಾವು ಅದು ನಮ್ಮ ಬೌಂಡ್ರಿಯಲ್ಲಿದ್ದರೆ ನಾವು ಅದನ್ನು ಸ್ವಾಗತ ಮಾಡ್ತೀವಿ. ನಾವು ಆದಷ್ಟು ಇದು ಮಾಡ್ಕೊಂಡು ಹೋಗಿ, ಇದು ಒಂದು ಧರ್ಮದ ಒಂದು ಧಾರ್ಮಿಕ ಕಾರ್ಯಕ್ರಮ ಅಷ್ಟೇ, ಬೇರೆ ಏನೂ ಇದರಲ್ಲಿಲ್ಲ.